ನಮ್ಮನೆ ವಾಸ್ಕಲ್ ಕಾಸ್ಟು ಎಷ್ಟಾಯಿತು? ಹಾಯ್ ಹಲೋ ಫ್ರೆಂಡ್ಸ್, ಸುಷ್ಮಾ ಕುಟುಂಬ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಬಂದು ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ವಿಡಿಯೋ ಆಗಿದೆ. ಈ ಕನ್ಸ್ಟ್ರಕ್ಷನ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟೇನೆ ವಾಸ್ಕಲ್ಗಳು ನಿಲ್ಲಿಸಿದ್ದೀವಿ ಅಲ್ವಾ, ವಾಸ್ಗಳು ಮತ್ತು ವಿಂಡೋಸು ಸೈಜ್ ಎಷ್ಟು ಮತ್ತು ಆ ಕಾಸ್ಟ್ ಎಷ್ಟು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಮನೆಯ ಮೇನ್ ವಾಸ್ಕಲ್ ಬಂದು 8x4 ಇದೆ ಫ್ರೆಂಡ್ಸ್. 8x4ಕ್ಕೆ ನಮಗೆ ನಾವು ಬಳಸಿರೋ ವುಡ್ಡು ಟೀಕ್ ಅಲ್ಲ, ಯಾಕಂದರೆ ಟೀಕು ತುಂಬ ಹೆವಿ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ನಾವು ಬೇವಿನ ವುಡ್ಡನ್ನು ಬಳಸಿದ್ದೀವಿ. ಬೇವಿನ ವುಡ್ಡಿಗೆ ಗೆದ್ಲು ಹುಳಗಳು ತಿನ್ನಲ್ಲ, ಆದ್ದರಿಂದ ಮತ್ತು ಬೇವನ್ನ ಪೂಜೆ ಮಾಡಿದ್ರೂ ಸಹ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇವರೇ ನಮ್ಮ ಮೇಸಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ನಿಮ್ಗೆ ಯಾರಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡಿಸೋರಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಒಂದು ಸೈಡ್ ಎಲ್ಲ ಆದಮೇಲೆ ನಾವು ವಾಸ್ಕಲ್ಗಳು ನಿಲ್ಲಿಸಾದ್ಮೇಲೆ ಈ ಥರ ಕಾಣಿಸುತ್ತೆ. ಇನ್ನು ಒಂದು ಪಾರ್ಟ್ ಆ ಸೈಡ್ ಒಂದು ಪಾರ್ಟ್ ಫಿಲ್ ಆಗಿದೆ. ಇನ್ನು ಈ ಸೈಡು ಕಿಟಕಿಗಳನ್ನ ನಿಲ್ಲಿಸಿ ಫಿಲ್ ಮಾಡ್ಕೊಬರ್ತಾರೆ ಫ್ರೆಂಡ್ಸ್. ನಮ್ಮ ಮೇನ್ ಡೋರ್ ವಾಸ್ಕಲ್ ಇದೆಯಲ್ಲ, ಆ ಮೇನ್ ಡೋರ್ ವಾಸ್ಕಲ್ಲು ಅದು ಸಹ ನಮ್ಮದು ಬೇವಿನ ವುಡ್ಡೇನೆ. ಎಲ್ಲರೂ ಟೀಕ್ ವುಡ್ ಅಲ್ವಾ ಅಂತ ಕೇಳ್ತಾರೆ. ಅಲ್ಲ ಫ್ರೆಂಡ್ಸ್, ಇದು ಬೇವಿನ ವುಡ್ಡೇನೆ. ನಮಗೆ ಟೀಕ್ ಹಾಕೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ, ಯಾಕಂದರೆ ಮೇನ್ ಡೋರು ಬೇವೇ ಇದ್ದರೆ ಬೇವನ್ನೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ನಮಗೆ ಮೇನ್ ಡೋರು ಕಾಸ್ಟ್ ಬಂದು 23,000 ಆಯಿತು. ನೋಡಿ, ಇದೆಲ್ಲ ನಮಗೆ ಮುಂದೆ ಕಾಂಪೌಂಡಿಗೆ ಬರುತ್ತಲ್ವ, ಹಾಗಾಗಿ ಸೈಜ್ ಕಟ್ಟಡ ಮಾಡೋಕ್ಕೋಸ್ಕರ ಅದನ್ನು ತೆಗೆದು ಬೋರ್ಡ್ರಸ್ ಎಲ್ಲ ಹಾಕಿ ಬಿಟ್ಟಿದ್ದಾರೆ. ಇನ್ನು ಮೇನ್ ಡೋರ್ ಒಂದು ಬಿಟ್ಟರೆ ಇನ್ನು 4 ವಾಸ್ಕಲ್ಗಳಿಗೂ ಸಹ ಮತ್ತು 7 ವಿಂಡೋಸ್ಗಳು ಬರ್ತವೆ. ಆ 7 ವಿಂಡೋಸ್ಗಳಿಗೂ ವುಡ್ಡೆಲ್ಲ ನಮ್ಮ ಹತ್ರನೇ ಇತ್ತು. ಹಾಗಾಗಿ ನಮಗೆ ಟೋಟಲ್ ಕಾಸ್ಟ್ ಅಂತ ಹೇಳಿ ಅಷ್ಟು ಗೊತ್ತಾಗಲಿಲ್ಲ. ಅಂದರೆ ಬೇರೆಯವ್ರನ್ನೆಲ್ಲರನ್ನೂ ಕೇಳಿದ್ರೆ ಒಂದು ಮನೆಗೆ ವುಡ್ಡು ವರ್ಕ್ಗೆ ಅಂದರೆ ನೆಲ ಮತ್ತು ವಿಂಡೋಸ್ಗಳಿಗೆ ಬಂದು 1.5 ಲಕ್ಷ ರೂಪಾಯಿ ಆಗುತ್ತೆ ಅಂತ. ಅಂದರೆ ಹೊರಗಡೆ ತೊಗೊಂಡ್ರೆ ನಮ್ಮದೇ ಇತ್ತಲ್ವ, ಹಾಗಾಗಿರೋದ್ರಿಂದ ನಮಗೆ ಎಷ್ಟಾಯಿತು ಅಂತ ಅಷ್ಟು ಗೊತ್ತಾಗಲಿಲ್ಲ. ನಾವು ಟೋಟಲಾಗಿ ನಮ್ಮದೇ ಅಲ್ಲದೆ ನಾವು 40,000 ರೂಪಾಯಿ ನಾವು ವುಡ್ಡನ್ನ ಪರ್ಚೇಸ್ ಮಾಡಿದ್ವಿ. ಮತ್ತು ಎಲ್ಲರೂ ಹೇಳಿದ್ರು ದೇವ್ರ ಮನೆ ವಾಸ್ಕಲ್ಲು ಟೀಕೆ ತೊಗೊಳ್ಳಿ ಅಂತ. ಆದರೆ ನಮಗೆ ಟೀಕು ನಾವು ಯಾವುದಕ್ಕೂ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಎಲ್ಲದಕ್ಕೂ ನಾವು ಬೇವಿನ ವುಡ್ಡನ್ನೇ ಯೂಸ್ ಮಾಡಿದ್ದೀವಿ. ಇನ್ನು 4 ವಾಸ್ಕಲ್ ಸೈಜು ಬಂದು 5.5 ಮತ್ತು 3.5 ಸೈಜ್ ಬಂದಿದೆ. ಮತ್ತು ಕಿಟಕಿ ಹೈಟು ಸಹ 5.5 ಎತ್ತರ ಮತ್ತು 6 ಅಡಿ ಅಗಲ ಬಂದಿದೆ. ನಾವು ಎಲ್ಲದಕ್ಕೂ 3 ಪಾರ್ಟ್ದು ವಿಂಡೋಸ್ ನಿಲ್ಲಿಸಿದ್ವಿ. ಹಾಲಿಗೆ ಮಾತ್ರ ನಾವು 4 ಪಾರ್ಟ್ಸ್ ತಂದು ವಿಂಡೋ ನಿಲ್ಲಿಸಿದ್ದೀವಿ ಫ್ರೆಂಡ್ಸ್. ಅದು ವಿಂಡೋಗಳು ಸಹ ನಮಗೆ ಬೇವಿನ ವಿಂಡೋಗಳೇ ಆಗಿವೆ. ಅವುಗಳ ಕಾಸ್ಟು ನಮಗೆ ಎಲ್ಲ ಸೇರಿನೇ ಸ್ವಲ್ಪ ತೊಗೊಂಡಿದ್ವಿ. ಇನ್ನೆಲ್ಲ ಮಿಕ್ಕಿದ್ದು ಮನೇಲೇ ಇತ್ತು. ಇನ್ನು ಇವುಗಳಿಗೆಲ್ಲ 15 ಕಂಬಿಗಳನ್ನೇ ಹಾಕ್ಸಿರೋದು ನಾವು. ವಾಶ್ರೂಮ್ದು ವಾಸ್ಕಲ್ಲು ಮತ್ತು ಅಟ್ಯಾಚ್ ಟಾಯ್ಲೆಟ್ದು ವಾಸ್ಕಲ್ಲು ಮತ್ತು ಹೊರಗಡೆ ವಾಸ್ಕಲ್ಲು ಅವನ್ನೆಲ್ಲ ನಾವು ಫೈಬರ್ ಡೋರ್ನೇ ಹಾಕೋಣ ಅಂತ ಹೇಳಿ ನಾವು ವುಡ್ ಕಡೆ ಹೋಗಲಿಲ್ಲ. ನೀವು ಸಹ ಯಾರೇ ಆದರೂ ಫ್ರೆಂಡ್ಸ್ ಅದಕ್ಕೆ ವಾಶ್ರೂಮ್ಗೆಲ್ಲ ನೀವು ಫೈಬರ್ ಡೋರೇ ಯೂಸ್ ಮಾಡಿ. ನೋಡಿ, ಎಲ್ಲ ಕಟ್ಟಡ ಎಲ್ಲ ಕಟ್ಟಾದಮೇಲೆ ನಮ್ಮನೆ ಫೈನಲಿಯಾಗಿ ಈ ರೀತಿ ಕಾಣಿಸ್ತಿದೆ. ಬನ್ನಿ ನಮ್ಮನೆ ಪ್ಲ್ಯಾನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನನ್ನ ಮಗ ನೀರು ಹಾಕ್ತಿದ್ದಾನೆ ಫ್ರೆಂಡ್ಸ್. ಎಷ್ಟು ಹೇಳಿದ್ರು ಕೇಳಲ್ಲ. ಸ್ಕೂಲಿಂದ ಬಂದ ತಕ್ಷಣವೇ ಅವನ ಕೆಲಸನೇ ನೀರು ಹಾಕೋದು. ಆ ನೀರು ಹಾಕ್ತಿದ್ದಾನಲ್ಲ, ಅದೊಂದು ವಾಶ್ರೂಮು. ಇದು ಬಂದು ಹಾಲು. ಈ ಹಾಲು 13 ಅಡಿಗೆ 15 ಅಡಿ ಇದೆ. ಅಂದರೆ 13 ಅಡಿ ಉದ್ದ, 15 ಅಡಿ ಅಗಲ ಬರುತ್ತೆ. ಇನ್ನು ಇದೊಂದು ಬಂದು ಇದು ಫಸ್ಟ್ ಬೆಡ್ರೂಮ್. ಇದು 12x10 ಇದೆ. ಇದಕ್ಕೂ ನೋಡಿ 3 ಪಾರ್ಟ್ ವಿಂಡೋ ನಿಲ್ಲಿಸಿದ್ದೀವಿ. ಅದಾದಮೇಲೆ ಪೂಜಾ ರೂಮ್ ಬರುತ್ತೆ ಇಲ್ಲಿ. ಈ ಪೂಜಾ ರೂಮು 4x5 ಇದೆ ಫ್ರೆಂಡ್ಸ್. ಮತ್ತು ಇದು ಬಂದು ಕಿಚನ್ಗೆ ನಾವು ಬ್ಯಾಕ್ ಸೈಡ್ ಕೊಟ್ಕೊಂಡಿದ್ದೀವಿ ವಿಂಡೋನ. ಅದು 2 ಪಾರ್ಟ್ ನಿಲ್ಲಿಸಿದ್ದೀವಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ಗೂ ನೋಡಿ 3 ಪಾರ್ಟ್ದು ವಿಂಡೋ ನಿಲ್ಲಿಸಿದ್ದೀವಿ. ಇದು ಸಹ 12x14 ಬರುತ್ತೆ. ಇಲ್ಲಿ ನೋಡಿ, ಇದು
ಅಟ್ಯಾಚ್ ಟಾಯ್ಲೆಟು. ಇದು ಸಹ 4ಗೆ 6 ಬರುತ್ತೆ. ಪೂಜಾ ರೂಮ್ ಬ್ಯಾಕ್ ಸೈಡು ಅಂದರೆ ಪೂಜಾ ರೂಮ್ಗೆ ಅಟ್ಯಾಚ್ ಆಗೋ ಥರ ನೀವು ವಾಶ್ರೂಮ್ ಹಾಕಿಸ್ಕೊಂಡಿದ್ದೀರಲ್ಲ ಅಂತ, ನಾವು ಮಧ್ಯದಲ್ಲಿ ಒಂದು ಇಟ್ಟಿಗೆ 4.25 ಇಂಚ್ ಬರುತ್ತಲ್ವ, ಆ ಇಟ್ಟಿಗೆಯಷ್ಟು ಮಧ್ಯದಲ್ಲಿ ನಾವು ಗ್ಯಾಪ್ ಕೊಡಿಸಿ ಅದಕ್ಕೂ ಇದಕ್ಕೂ ಗೊತ್ತೇ ಆಗಬಾರ್ದು ಅನ್ನೋ ಥರ ನಾವು ಪ್ಯಾಕ್ ಮಾಡಿಸಿದ್ದೀವಿ. ಆ ಥರ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಬರಲ್ಲ ವಾಸ್ತುಗೆ. ನೋಡಿ, ನಮ್ಮನೆ ಒಂದು ಸೈಡು ಫಸ್ಟು ವಾಶ್ರೂಮ್ ಬರುತ್ತೆ, ಅದಾದಮೇಲೆ ಒಂದು ಬೆಡ್ರೂಮ್ ಬರುತ್ತೆ, ಬೆಡ್ರೂಮ್ ಪಕ್ಕನೇ ಪೂಜಾ ರೂಮ್ ಬರುತ್ತೆ, ಪೂಜಾ ರೂಮ್ ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ನಾವು ಬ್ಯಾಕ್ ಡೋರ್ನ ಇಟ್ಟಿದ್ದೀವಿ, ಅದ್ರ ಮೂಲಕ ಹೊರಗಡೆ ಪೋರ್ಟಿಕಾಗ ಹೋಗ್ಬೋದು. ಆ ಪೋರ್ಟಿಕನೂ ಸಹ 5x12 ಇದೆ. ನಮ್ಮ ಮನೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಮ್ಮನೆಗೆ ಟೋಟಲಾಗಿ 12 ಪಿಲ್ಲರ್ಗಳು ಬಂದಿದ್ದಾವೆ. ಆದರೆ ಎಲ್ಲರೂ ನಮ್ಮದು ಫ್ರಂಟ್ ಸೈಡು 3 ಪಿಲ್ಲರ್ಗಳು ಫೋಕಸ್ ಆಗುತ್ತೆ. 3 ಪಿಲ್ಲರ್ ಫೋಕಸ್ ಆಗಿರೋದ್ರಿಂದ ಎಲ್ಲರೂ 3 ಪಿಲ್ಲರು ಒಳ್ಳೆಯದಲ್ಲ ಹೊರಗಡೆ ಅಂತ ಹೇಳ್ತಾರೆ. ನಾನು ಈ ವಿಡಿಯೋ ಮೂಲಕ ನನ್ನ ಚಾನಲ್ ನೋಡ್ತಿರೋರ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಏನಂದರೆ ನಿಮ್ಗೆ ಯಾರಿಗಾರಿಗೂ ಪಿಲ್ಲರ್ ಬಗ್ಗೆ ಅಷ್ಟು ಐಡಿಯಾಸ್ ಇದ್ದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರಂಟ್ ಸೈಡು 3 ಪಿಲ್ಲರ್ ಫೋಕಸ್ ಆಗ್ಬೋದಾ, ಇಲ್ಲ 4 ಪಿಲ್ಲರ್ ಹಾಕಿಸ್ಲೇಬೇಕಾ ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊತೀನಿ. ಮಕ್ಕಳಿಗೆ ನೀರಂದರೆ ಎಷ್ಟು ಇಷ್ಟ ಅಲ್ವಾ. ನನ್ನ ಮಗನಿಗೆ ಅವ್ನ ಹೈಟು ನೀರು ಹಾಕಕ್ಕೆ ಸಾಕಾಗಲ್ಲ ಅಂಥೇಳಿ ಪೈಪ್ಗೆ ಒಂದು ಕಡ್ಡಿ ಕಟ್ಕೊಂಡು ಪೈಪಲ್ಲಿ ನೀರು ಹಾಕ್ತಾಯಿದ್ದಾನೆ. ಈ ಐಡಿಯಾ ನೀವು ಯಾರು ಮನೆ ಕಟ್ತಾ ಇರೋರಿಗೆ ಯೂಸ್ ಆಗ್ಬೋದು. ಫೈನಲಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.